ಕೊಟ್ರ, ಎಲ್ಲರಿಗೂ ಉದ್ಯೋಗ ಕೊಟ್ರ. ಅಟ್ಲೀಸ್ಟ್ ಹಿಂದುತ್ವದ ಬಗ್ಗೆ ಮಾತಾಡುವಂಥ ಇವರು ಹಿಂದೂ ಯುವಕರಿಗಾದರೂ ಎಲ್ಲ ಕಡೆ ನೌಕರಿ ಕೊಟ್ರ, ಉದ್ಯೋಗ ಕೊಟ್ರ, ಬದುಕುವಂಗೆ ಮಾಡಿದ್ರ. ಹಿಂದೂ 2 ಕೋಟಿ ಜನ ಇದ್ದಾರೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡಿಸ್ತಾನಂದ್ರು. ಅಲ್ಲಿ ಹಿಂದೂಗಳು ಎಲ್ಲ ಕೊಡಿಸಿದ್ರೆ ಹೋಗಿ ಬೇಡದವ್ರು ಬೇಡ, ಅವ್ರು ದುಡ್ಕೊಂತಲ್ಲಿ ಗಟ್ಟಿದ್ದಾರೆ. ಅವ್ರು ದುಡಿಲಿಕ್ಕೆ ಬಿಟ್ಟುಬಿಟ್ರೆ ಅವ್ರು ಪಾಪ ಹೇಗೋ ಬದುಕ್ತಾ ಇದ್ದಾರೆ. ಅವರು ಅದು ಆಗ್ತಾಯಿಲ್ಲ. ಮಾಬ್ ಲಿಂಚಿಂಗ್ ಮಾಡ್ತಾ ಇದ್ದೀರಿ. ಈಗ ಅಭಿಷೇಕ್ ಬ್ಯಾನರ್ಜಿ ಅವ್ರ ಮೇಲೆ ಮಾಡಿದ್ದೀವಿ, ಅದು ಮಾಬ್ ಲಿಂಚಿಂಗ್ ಅಲ್ವಾ? ದೃಶ್ಯಾವಳಿ ನೋಡ್ರಿ ಅದನ್ನು ಯಾವ ರೀತಿ ಅದಪ್ಪ. ಇವತ್ತು ಆಡಳಿತ ಹಂತಕ್ಕೆ ಬಂದದ, ಯಾವ ರೀತಿ ಸುಳ್ಳು ಅಧಿಕಾರಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ವಾ? ಇಂಥ ರಾಜಕಾರಣವನ್ನು ಮೊರಾರ್ಜಿ ದೇಸಾಯಿ ಅವರು ಇಂದಿರಾ ಗಾಂಧಿ ಸ್ವತಃ ಮಾಡಿದರು. ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸಿದ ಜನ ಯಾಕಪ್ಪ ಅಂದ್ರೆ ನಮಗೆ ಅಭಿವೃದ್ಧಿ ತೊಗೊಂಬರಲಿ, ನಮಗೆಲ್ಲ ಉದ್ಯೋಗ ತೊಗೊಂಬರಲಿ ಅಂತೇಳಿ ಮೊರಾರ್ಜಿ ದೇಸಾಯಿ ಅವರು ಜನತಾದಳ ಪಕ್ಷ ಅಂತಂದರು. ಅದರ ದುರ್ದೈವ ಆಯ್ಕೆ ಆದಂಥ ಅಂದಿನ ಮೊರಾರ್ಜಿ ದೇಸಾಯಿ ಅವರು ಇಂದಿರಾಜಿ ಅವರನ್ನು ಜೈಲಿಗೆ ಹಾಕುವಂಥ ಪ್ರಯತ್ನ ಮಾಡಿದರು. ಇರ್ಷಾ ರಾಜಕಾರಣ ಮಾಡಿದ್ರು. ಇವತ್ತು ಮಾಡ್ತಾ ಇರೋದೇನು ಆ ಇರ್ಷಾ ರಾಜಕಾರಣವನ್ನು ಇವರು ಮಾಡ್ತಾ ಇದ್ದಾರಾ? BJP ಮೋದಿ ಸರ್ಕಾರ ಅಥವಾ ಮೋದಿಯವರ ಶಿಷ್ಯ ಸುವೇಂದು ಅಧಿಕಾರಿ ಮಾಡ್ತಾ ಇದ್ದಾರಾ? ಇದು ಒಳ್ಳೆಯ ರಾಜಕಾರಣ ಅಲ್ಲ. ಯಾಕಂದರೆ ಈಗಾಗಲೇ ವಿಶ್ವ ತುಂಬೆಲ್ಲ ಇಲ್ಲಿ ಮಾಬ್ ಲಿಂಚಿಂಗು, ಮತ್ತೊಂದು ಲವ್ ಜಿಹಾದು, ಇನ್ನೊಂದರಿಂದ ಹೆಸರು ಕೆಟ್ಟ ಇದೆ. ಇದರಲ್ಲಿ 2 ಅಭಿಪ್ರಾಯ ಇಲ್ಲ. ಎಲ್ಲ ರಾಷ್ಟ್ರ ನಮಗೆ ದೂರ ಸೇರ್ತಾ ಇದ್ರು. ಈಗ ಕನ್ಫರ್ಮ್ ಆಗ್ಯದವು. ಪಾಕಿಸ್ತಾನದ ದಾಳಿ ಆದಾಗ ನಾವು ಗೆದ್ದಿದ್ದೀವಿ ಅಂತ ಸರ್ಕಾರ ಹೇಳ್ಕೊಳ್ತಾ ಸಂದರ್ಭದಲ್ಲೇ ಇಡೀ ವಿಶ್ವದ ಜನ ನಮ್ಮನ್ನು ಟೆರರಿಸ್ಟ್ರಪ್ಪ ಅಂತ ಕನ್ಫರ್ಮ್ ಮಾಡಿದರು. ಬಟ್ ನಮ್ಮ ಪರವಾಗಿ ಯಾರೂ ನಿಲ್ಲಲಿಲ್ಲ. ಪಾಕಿಸ್ತಾನ ಪರವಾಗಿ ನಿಂತರು. ಇದನ್ನು ಸಹಿತ ಅವ್ರು ಗಮನ ಹರಿಸ್ಬೇಕಾಗ್ಯದ. ಈ ರಾಜಕಾರಣದಿಂದ ಏನು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದ, ಏನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯದ? ಸುವೇಂದು ಅಧಿಕಾರಿ ಮುಂದಿದ್ದಂಥ ರಗಡ ಸಮಸ್ಯೆಗಳಿದ್ದಾವೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇವತ್ತು ಸುವೇಂದು ಅಧಿಕಾರಿ ಅಲ್ಲಿ ಬಡತನದ, ನಿರುದ್ಯೋಗದ, ಹಸಿವದ, ಬೆಲೆ ಏರಿಕೆ ಅದ. ಇವುಗಳ ಪರವಾಗಿ ಇವುಗಳ ಏನಾದರೂ ನಿಯಂತ್ರಣ ತೋರಿಸುವಾಗ ಡಬಲ್ ಇಂಜಿನ್ ಸರ್ಕಾರದ ಮೇಲೆ ಆ ದಿಸೆಯಲ್ಲಿ ಹೆಜ್ಜೆ ಇಡೋದು ಬಿಟ್ಟು TMCಯ ಕಾರ್ಯಕರ್ತರನ್ನು, TMCಯ ಬೆಂಬಲಿಗರನ್ನು ಇವತ್ತಲ್ಲೇ ಹೊಡೆದು